ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ವೃತ್ತಗಳು ಅಧ್ಯಾಯದ 26ನೇ ಪ್ರಶ್ನೆಯನ್ನ ಗಮನಿಸಿ. ಚಿತ್ರದಲ್ಲಿ ಕೋನ BAC ಇಸ್ ಈಕ್ವಲ್ ಟು 60 ಡಿಗ್ರಿ, ಕೋನ ABD ಇಸ್ ಈಕ್ವಲ್ ಟು 50 ಡಿಗ್ರಿ ಆದರೆ ಕೋನ ACB ಅನ್ನ ಕಂಡುಹಿಡಿಯಿರಿ. ಸೊ ಕೋನ ACB ನ ಅಳತೆಯನ್ನ ಹೇಳ್ಬೇಕು. ಓಕೆ, ಸೊ ಇಲ್ಲಿ AD ಅನ್ನ ಗಮನಿಸಿ. ಸೊ AD ಒಂದೇ ಜ್ಯಾ, AD ಮೇಲೆ ನಿಂತಿರುವಂತಹ ಕೋನಗಳು ಯಾವಾಗಲೂ ಸಮನಾಗಿರುತ್ತೆ. ಸೊ ಒಂದೇ ಜ್ಯಾ AD, ಸೊ ಇದರ ಮೇಲೆ ನಿಂತಿರುವಂತಹ ಕೋನಗಳು ಸಮನಾಗಿರುತ್ತೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ACD ಕೋನ ACD, ಸೊ ಕೋನ ACD ಈ ರೀತಿ ತಗೊಂಡ್ರೆ ಕೋನ ACD ಈಸ್ ಈಕ್ವಲ್ ಟು ಕೋನ ABD. ಓಕೆ, ಸೊ ಒಂದೇ ಜಾದ ಮೇಲೆ ನಿಂತಿರುವ ಕೋನಗಳು ಸಮ. ಸೊ ಹಾಗಾಗಿ ಇದು ಎರಡು ಕೋನಗಳು ಏನಿರುತ್ತೆ 50 ಡಿಗ್ರಿ ಆಗಿರುತ್ತೆ. ಓಕೆ, ಸೊ ಒಂದೇ ಜಾ BC ಮೇಲೆ ನಿಂತ ಕೋನಗಳು ಸಮ. ಓಕೆ, ಹಾಗಾದ್ರೆ ಕೋನ BDC ಈಸ್ ಈಕ್ವಲ್ ಟು ಕೋನ BDC ಈಸ್ ಈಕ್ವಲ್ ಟು ಕೋನ BAC. ಓಕೆ, ಇದು ಎರಡು 60 ಡಿಗ್ರಿ ಆಗಿರುತ್ತೆ. ಸೊ ಈಗ ತ್ರಿಭುಜ BCD ಅನ್ನ ಕನ್ಸಿಡರ್ ಮಾಡೋಣ. ಸೊ ತ್ರಿಭುಜ BCD. ಓಕೆ, ಸೊ ತ್ರಿಭುಜ BCD ಅಲ್ಲಿ ಕೋನ BCD, ಸೊ ಕೋನ BCD. ಓಕೆ, ಸೊ ಕೋನ BCD ಈಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ ತ್ರಿಭುಜದ ಒಳಕೋನಗಳ ಮೊತ್ತ ಮೈನಸ್, ಸೊ ಇದು 60 ಡಿಗ್ರಿ. ಸೊ ಕೋನ T ಎಷ್ಟಿದೆ 60 ಡಿಗ್ರಿ ಪ್ಲಸ್ ಕೋನ B ಎಷ್ಟು 50 ಡಿಗ್ರಿ. ಓಕೆ, ಸೊ ಈಸ್ ಈಕ್ವಲ್ ಟು, ಸೊ 180 ಮೈನಸ್ 60 ಪ್ಲಸ್ 50 ಎಷ್ಟಾಗುತ್ತೆ 110. ಸೊ ಟೋಟಲ್ 70 ಡಿಗ್ರಿ ಬರುತ್ತೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಡಿ ಮತ್ತು ಸಿ ಒಂದೇ ಬದಿಯಲ್ಲಿರೋದ್ರಿಂದ ಸೊ ಇಲ್ಲಿ ಕೋನ ACB ಏನಾಗತ್ತೆ ಹೇಳಿ, ಕೋನ ACB. ಸೊ ಕೋನ ACB ಈಸ್ ಈಕ್ವಲ್ ಟು ಏನ್ ಹೇಳಿ, ಕೋನ ACD. ಸೊ ಕೋನ ACD ಪ್ಲಸ್ ಕೋನ DCB. ಓಕೆ, ಸೊ ACB, ಸೊ ಈ ಕೋನ. ಓಕೆ, ಸೊ ACB, ಸೊ ಕೋನ ACB ಈಸ್ ಈಕ್ವಲ್ ಟು ACD ಕೋನ ACD ಪ್ಲಸ್ ಕೋನ DCB. ಓಕೆ, ಸೊ ಒನ್ಸ್ ಅಗೇನ್, ಸೊ ಕೋನ ACB ಈಸ್ ಈಕ್ವಲ್ ಟು ಏನಾಗುತ್ತೆ DCB ಮೈನಸ್ ACD ಆಗತ್ತೆ. ಓಕೆ, ಒನ್ಸ್ ಅಗೇನ್, ಸೊ ACB ಈಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ, ಕೋನ DCB, ಸೊ DCB ಮೈನಸ್ DCA ಆರ್ ACD ಮೈನಸ್ ACD. ಓಕೆ, ACD ಎಷ್ಟಿದೆ 50, DCB 70. ಓಕೆ, ಸೊ ACB ಕೋನ ಇಸ್ ಈಕ್ವಲ್ ಟು ಎಷ್ಟಾಗತ್ತೆ 20 ಡಿಗ್ರಿ ಆಗತ್ತೆ. ಓಕೆ, ಸೊ ದರ್ಫೋರ್ ಕೋನ ACB ಇಸ್ ಈಕ್ವಲ್ ಟು 20 ಡಿಗ್ರಿ ಆಗಿದೆ. ಥ್ಯಾಂಕ್ ಯು.